Hi friends, in this class we will start a new concept or new chapter, issue and redemption of debentures. In last previous class we have discussed about issue of shares and bonus shares, right shares. Now we are going to discuss about debentures, the issue process of debentures and redemption process of debentures. First, you have to take the meaning of debentures. See, one of the modes of raising loan by the company required for the purpose of running the business is by way of issuing debentures to the investing public. ಇದು ಕೂಡ ಒಂದು ಲೋನಿಂದ ಒಂದು ಮೋಡ್ ಆಫ್ ರೇಸಿಂಗ್ ಲೋನ್, ಅಂದರೆ ಲೋನ್ ಏನು ರೇಸ್ ಮಾಡ್ತೇವಲ್ಲ ಅದರದ್ದು ಇದು ಒಂದು ಕೂಡ ಕೈಂಡ್ ಅಥವಾ ಮೋಡ್ ಅಂತೇಳಿ ಹೇಳ್ತೇವೆ. ಇದರೊಳಗೆ ಏನು ಮಾಡ್ತಾರೆ, ಲೋನ್ ಕಂಪನಿ ರಿಕ್ವೈರ್ಡ್ ಅಮೌಂಟನ್ನು ಲೋನ್ ಆಗಿ ತೊಗೊತದೆ, ಅದರ ಮೇಲೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಪೇ ಮಾಡ್ತದೆ ಎವ್ರಿ ಇಯರ್. ದೆನ್ ಅದನ್ನು ರೀಪೇಮೆಂಟ್ ಮಾಡುವಾಗ ಅದರದ್ದು ಆನ್ ದ ಬೇಸಿಸ್ ಆಫ್ ಅಗ್ರಿಮೆಂಟ್, ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ಲ ಡಿಬೆಂಚರ್ ಹೋಲ್ಡರ್ಸ್ ಮತ್ತು ಕಂಪ್ನಿಯವರು ಸೇರಿ ಆ ಅಗ್ರಿಮೆಂಟ್ ಬೇಸ್ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಅಮೌಂಟನ್ನು ರೀಪೇಮೆಂಟ್ ಮಾಡ್ತಾರೆ. ದೆನ್ ಮೀನಿಂಗ್ ಆಫ್ ಡಿಬೆಂಚರ್ಸ್ ಆರ್ ದ ರಿಟರ್ನ್ ಅಕ್ನಾಲೇಜ್ಮೆಂಟ್ ಆಫ್ ಡೆಟ್ಸ್ ಟೇಕನ್ ಬೈ ದ ಕಂಪ್ನಿ ಅಂಡರ್ ಇಟ್ಸ್ ಸೀಲ್. ಅಂದರೆ ಇದು ಒಂದು ರಿಟರ್ನ್ ಅಕ್ನಾಲೇಜ್ಮೆಂಟ್ ಇದ್ದಂಗೆ ಆಫ್ ಡೆಟ್ಸ್ ಇದು ನಥಿಂಗ್ ಬಟ್ ಲಾಂಗ್ ಟರ್ಮ್ ಲೋನ್ ಅಂತೇಳಿ ಹೇಳ್ತೇವೆ. ಅಂಡರ್ ಕಂಪ್ನೀಸ್ ಸೀಲ್, ಅದರೊಳಗೆ ಕಂಪ್ನಿದು ಸೀಲ್ ಇರ್ತದೆ. ದೆನ್ ಇಶ್ಯೂಡ್ ಟು ದ ಪಬ್ಲಿಕ್ ಆ್ಯಂಡ್ ದೇ ಜನರಲಿ ಕಂಟೈನ್ ದ ಪ್ರೊವಿಷನ್ಸ್ ಆ್ಯಸ್ ರಿಗಾರ್ಡ್ಸ್ ಇಂಟ್ರೆಸ್ಟ್ ಆ್ಯಂಡ್ ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಅಮೌಂಟ್. ಅದು ಹೇಳಿದೆಲ್ಲ, ಪಬ್ಲಿಕ್ ಕಡೆಯಿಂದ ಲೋನ್ ತೊಗೊಂಡು ಅದರ ಮೇಲೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾರೆ ವಿತ್ ಪ್ರಿನ್ಸಿಪಲ್ ಅಮೌಂಟ್. ಅದಕ್ಕೆ ಸರ್ಟೆನ್ ಟೈಮ್ ಇರ್ತದೆ, ಅಂದರೆ 1 ಇಯರ್, 2 ಇಯರ್, ಆಫ್ಟರ್ 2 ಇಯರ್, 3 ಇಯರ್ ಈ ಥರ ಆದಮೇಲೆ ಆ ಪ್ರಿನ್ಸಿಪಲ್ ಅಮೌಂಟ್ ವಿತ್ ರೇಟ್ ಆಫ್ ಇಂಟ್ರೆಸ್ಟ್ ಎರಡೂ ಪೇ ಮಾಡ್ತಾರೆ. ದೆನ್ ಟೈಪ್ಸ್ ಆಫ್ ಡಿಬೆಂಚರ್ಸ್. ದ ಫಾಲೋವಿಂಗ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಬೆಂಚರ್ಸ್ ವಿಚ್ ಆರ್ ಕ್ಲಾಸಿಫೈಡ್ ಆ್ಯಸ್ ಅಂಡರ್. ಇಲ್ಲಿ ಸಾಕಷ್ಟು ಟೈಪ್ಸ್ ಆಫ್ ಡಿಬೆಂಚರ್ಸ್ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾವೆ. ನಾವು ಆನ್ ದ ಬೇಸಿಸ್ ಆಫ್ ಸಮ್ ಅಸಂಪ್ಷನ್ಸ್, ಸಮ್ ಕ್ರೈಟೇರಿಯಾಸ್, the debentures are classified into many categories. See one by one. First, on the basis of transferability basis ಮೇಲೆ ನೋಡಿದರೆ ಇಲ್ಲಿ ಟೋಟಲ್ 2 ಟೈಪ್ಸ್ ಆಫ್ ಡಿಬೆಂಚರ್ಸ್ ನಾವು ನೋಡ್ಬೋದು. ಒನ್ ಈಸ್ ರಿಜಿಸ್ಟರ್ಡ್ ಡಿಬೆಂಚರ್ಸ್ ಆ್ಯಂಡ್ ಬೇರರ್ ಡಿಬೆಂಚರ್ಸ್ ಅಂತೇಳಿ. ವಾಟ್ ಆರ್ ರಿಜಿಸ್ಟರ್ಡ್ ಡಿಬೆಂಚರ್ಸ್? ದೀಸ್ ಆರ್ ದ ಡಿಬೆಂಚರ್ಸ್ ವಿಚ್ ಹ್ಯಾವ್ ಬೀನ್ ರಿಜಿಸ್ಟರ್ಡ್ ಆ್ಯಸ್ ಟು ದ ನೇಮ್ಸ್, addresses etc. of such debenture holders in the register maintained by the company. The interest and repayment of the principal amount is to be made only to the registered holders of the debentures. ಅಂದರೆ ಕಂಪ್ನಿ ಒಳಗೆ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿರ್ತಾರೆ. ಆ ರಿಜಿಸ್ಟರ್ ಒಳಗೆ ನೇಮ್ ಆ್ಯಂಡ್ ಅಡ್ರೆಸ್ಸಸ್ ಆಫ್ ದ ಡಿಬೆಂಚರ್ಸ್, ಯಾರು ಡಿಬೆಂಚರ್ ಹೋಲ್ಡರ್ಸ್ ಇರ್ತಾರಲ್ಲ ಅವ್ರ ನೇಮ್ ಮತ್ತು ಅಡ್ರೆಸ್ಸನ್ನು ಅದರೊಳಗೆ ರಿಜಿಸ್ಟರ್ಡ್ ಮಾಡಿ ಇಟ್ಟಿರ್ತಾರೆ. ದೆನ್ ಇಂಟ್ರೆಸ್ಟ್ ಪೇಮೆಂಟ್ ಮಾಡುವಾಗ ಅಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ನೇಮ್ ಯಾರ್ದು ಇರ್ತದಲ್ಲ ಅವ್ರಿಗಷ್ಟೇ ಅಲ್ಲಿ ಇಂಟ್ರೆಸ್ಟನ್ನು ಪೇಮೆಂಟ್ ಮಾಡ್ತಾರೆ. ದೆನ್ ಔಟ್ಸೈಡರ್ಸ್ ಯಾರಾದರೂ ಬಂದರೆ ಅವ್ರಿಗೆ ಇಂಟ್ರೆಸ್ಟ್ ಅಥವಾ ಪ್ರಿನ್ಸಿಪಲ್ ಅಮೌಂಟ್ ಕೊಡಲಿಕ್ಕೆ ಬರೋಂಗಿಲ್ಲ. ದೀಸ್ ಆರ್ ಕಾಲ್ಡ್ ರಿಜಿಸ್ಟರ್ಡ್ ಡಿಬೆಂಚರ್ಸ್. ಅಂದರೆ ಅವ್ರ ನೇಮ್ ಮತ್ತು ಅಡ್ರೆಸ್ಸಸ್ ಕಂಪ್ನಿ ರಿಜಿಸ್ಟರ್ಡ್ ಒಳಗೆ ರಿಜಿಸ್ಟ್ರೇಷನ್ ಆಗಿದೆ ಅಂಥೇಳಿ ಅರ್ಥ. ದೆನ್ ನಂಬರ್ 2, ಬೇರರ್ ಡಿಬೆಂಚರ್ಸ್. These are the debentures which are transferable by mere delivery of documents without any endorsement on them. The bearer of such debentures is entitled to receive the interest and the repayment of principal amount from the company. ಏನು ಹೇಳ್ತದೆ ನೋಡ್ರಿ, these are the debentures which are transferable by mere delivery of the documents without any endorsement of them. ಅಂದರೆ ಡಿಬೆಂಚರ್ಸ್ ಡಾಕ್ಯುಮೆಂಟ್ ಏನಿರ್ತದಲ್ಲ ಅದರ ಮೇಲೆ ಯಾವುದೋ ಎಂಡೋರ್ಸ್ಮೆಂಟ್ ಅಥವಾ ಕಂಪ್ನಿದು ಸೀಲ್ ಆಗಿರ್ಬೋದು ಅಥವಾ ಸೀಲ್ ಸಿಗ್ನೇಚರ್ ಆಗಿರ್ಬೋದು ಇರೋಂಗಿಲ್ಲ. ಅದು ಈಸಿಯಾಗಿ ನಾವು ಟ್ರಾನ್ಸ್ಫರ್ ಒನ್ ಪರ್ಸನ್ನಿಂದ ಇನ್ನೊಂದು ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತೇಳಿ. ಬೇರರ್ ಡಿಬೆಂಚರ್ಸ್. ದ ಬೇರರ್ ಆಫ್ ಸಚ್ ಡಿಬೆಂಚರ್ಸ್ ಈಸ್ ಎಂಟೈಟಲ್ಡ್ ಟು ರಿಸೀವ್ ದ ಇಂಟ್ರೆಸ್ಟ್ ಆ್ಯಂಡ್ ದ ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಅಮೌಂಟ್ ಫ್ರಮ್ ದ ಕಂಪ್ನಿ. ಅಂದರೆ ಮಿಸ್ಟರ್ ಎ, ಫಸ್ಟ್ ಪರ್ಸನ್ ಮಿಸ್ಟರ್ ಎ ಡಿಬೆಂಚರ್ಸ್ ಪರ್ಚೇಸ್ ಮಾಡಿದ್ರು ಅಂತೇಳಿ ಇಟ್ಕೊರಿ. ಅವ್ರೇನು ಮಾಡ್ತಾಯಿದ್ದಾರೆ, ಇವಾಗ ಮಿಸ್ಟರ್ ಬಿಗೆ ಅದೇ ಡಿಬೆಂಚರನ್ನು ಸೇಲ್ ಮಾಡ್ತಾಯಿದ್ದಾರೆ. ಇವಾಗ ಮಿಸ್ಟರ್ ಬಿ ಬಿಕಮ್ಸ್ ಬೇರರ್.
he can acquire his principal amount or interest. ಮಿಸ್ಟರ್ ಬಿ ಏನಿದಾರಲ್ಲ ಅವರು ಇವಾಗ ಅದರ ಮೇಲೆ ಬೇರೆ ಡಿಬೆಂಚರ್ಸ್ ಮೇಲೆ ಬರುವಂತಹ ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಅಮೌಂಟನ್ನು ತಗೊಳ್ಬಹುದು ಅಂತ. ಓಕೆ, ದಿಸ್ ಈಸ್ ಬೇರರ್ ಡಿಬೆಂಚರ್ಸ್. ರಿಜಿಸ್ಟರ್ಡ್ ಡಿಬೆಂಚರ್ಸ್ ಅಂತಂದರೆ ಕಂಪನಿ ರಿಜಿಸ್ಟರ್ಡ್ ಒಳಗೆ ಅವ್ರದ್ದು ನೇಮ್ಸ್ ಅಡ್ರೆಸ್ಸಸ್ ರಿಜಿಸ್ಟರ್ ಆಗಿರ್ತದೆ, ಅವ್ರಿಗೆ ಮಾತ್ರ ಇಂಟ್ರೆಸ್ಟನ್ನು ಪೇ ಮಾಡ್ತಾರೆ. ಬಟ್ ಬೇರೆ ಡಿಬೆಂಚರ್ಸ್ ಒಳಗೆ ಕಂಪ್ನಿ ನೇಮ್ ರಿಜಿಸ್ಟರ್ ಆಗಿರೋಂಗಿಲ್ಲ ಮತ್ತು ಅದರ ಮೇಲೆ ಎಂಡೋರ್ಸ್ಮೆಂಟ್ ಅಥವಾ ಸೀಲ್ ಸಿಗ್ನೇಚರ್ ಇರೋಂಗಿಲ್ಲ. ಅಂಥ ಕೇಸಸ್ ಒಳಗೆ ಯಾರು ಆ್ಯಕ್ಚುಲಿ ಡಿಬೆಂಚರ್ ಹೋಲ್ಡರ್ ಇರ್ತಾರಲ್ಲ ಪ್ರೆಸೆಂಟ್ಲಿ, ಅವ್ರಿಗೆ ಮಾತ್ರ ಅದ ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಅಮೌಂಟನ್ನು ಕೊಡ್ತಾರೆ ಅಂತೇಳಿ. ದೆನ್ ಆನ್ ದ ಬೇಸಿಸ್ ಆಫ್ ಸೆಕ್ಯೂರಿಟಿ ಆಫರ್ಡ್, ಮತ್ತು ಕ್ಲಾಸಿಫಿಕೇಷನ್ ಇದೆ, ಸಬ್ ಕ್ಲಾಸಿಫಿಕೇಷನ್ ಆನ್ ದ ಬೇಸಿಸ್ ಆಫ್ ಸೆಕ್ಯೂರಿಟಿ ಆಫರ್ಡ್. ಫಸ್ಟ್ ಒನ್, ಮಾರ್ಟ್ಗೇಜ್ ಡಿಬೆಂಚರ್ಸ್. The debentures are secured debentures to the extent of the property of the company mortgaged to them. Such debenture holders are entitled to recover the principal and interest out of the property mortgaged to them. ಅಂದರೆ ಕೆಲವೊಂದು ಸಲ ಕಂಪ್ನಿ ಏನು ಮಾಡ್ತದೆ, ಡಿಬೆಂಚರ್ಸನ್ನು ಇಶ್ಯೂ ಮಾಡುವಾಗ ಕಂಪನಿ ತನ್ನ ಆಸ್ತಿ ಅಥವಾ ಪ್ರಾಪರ್ಟಿಯನ್ನು ಒತ್ತಿಯಾಗಿ ಇಟ್ಟಿರ್ತದೆ. ಇನ್ ಕೇಸ್ ಆಫ್ ಕಂಪ್ನಿ ಇನ್ಕರ್ಡ್ ಹೆವಿ ಲಾಸಸ್, ಕಂಪ್ನಿಗೆ ಏನಾದರೂ ಲಾಸ್ ಆಗ್ತಾಯಿದೆ ಅಥವಾ ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಇಂಟ್ರೆಸ್ಟ್ ಕೊಡಲಿಕ್ಕೆ ಆಗ್ತಾಯಿಲ್ಲಪ್ಪ ಅಂತಂದರೆ ಅಂಥ ಕೇಸ್ ಒಳಗೆ ಅದೇನು ಪ್ರಾಪರ್ಟಿ ಒತ್ತಿಯಾಗಿ ಇಟ್ಟಿತ್ತಲ್ಲ ಅದನ್ನು ಡಿಬೆಂಚರ್ ಹೋಲ್ಡರ್ಸ್ ಅಕ್ವೈರ್ ಮಾಡ್ಕೋಬೋದು, ಸೀಸ್ ಮಾಡ್ಕೋಬೋದು. ಅಂಥ ಡಿಬೆಂಚರ್ಸ್ಗೆ ನಾವು ಮಾರ್ಟ್ಗೇಜ್ ಡಿಬೆಂಚರ್ಸ್ ಅಂಥೇಳಿ ಹೇಳ್ತೇವೆ. ಅಂದರೆ ಆ ಡಿಬೆಂಚರ್ಸ್ ಬಾಂಡ್ಸ್ ಮೇಲೆ ಪ್ರಾಪರ್ಟಿ ಮೇಲೆ ಅವರು ಡಿಬೆಂಚರ್ಸನ್ನು ಇಶ್ಯೂ ಮಾಡಿರ್ತಾರೆ. ಕಂಪ್ನಿ ಕಡೆಯಿಂದ ಪ್ರಾಪರ್ಟಿ ಮೇಲೆ ಡಿಬೆಂಚರ್ಸನ್ನು ಇಶ್ಯೂ ಮಾಡಿರ್ತಾರೆ. ಓಕೆ, ಮಾರ್ಟ್ಗೇಜ್ ಅಂತಂದರೆ ಒತ್ತಿಯಾಗಿಡ್ತಾರಲ್ಲ ಅದಕ್ಕೆ ನಾವು ಮಾರ್ಟ್ಗೇಜ್ ಅಂತೇಳಿ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಒನ್, ನೇಕ್ಡ್ ಡಿಬೆಂಚರ್ಸ್. ದೀಸ್ ಆರ್ ದ ಅನ್ಸೆಕ್ಯೂರ್ಡ್ ಡಿಬೆಂಚರ್ಸ್ ಸಿನ್ಸ್ ನೋ ಸೆಕ್ಯೂರಿಟೀಸ್ ಆರ್ ಗಿವನ್ ಟು ದೆಮ್ ಬೈ ದ ಕಂಪನಿ ಟು ದ ಹೋಲ್ಡರ್ಸ್ ಆಫ್ ದ ಡಿಬೆಂಚರ್ಸ್ ರಿಗಾರ್ಡಿಂಗ್ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ ಅಮೌಂಟ್. ಇದು ಒಂಥರ ಅನ್ಸೆಕ್ಯೂರ್ಡ್ ಡಿಬೆಂಚರ್ಸ್ ಅಂತೇಳಿ ಹೇಳ್ತಾರೆ. ಯಾಕಪ್ಪ ಅಂತಂದರೆ ಇದರ ಮೇಲೆ ಯಾವುದೇ ತರಹದ ಪ್ರಾಪರ್ಟಿ ಮೇಲೆ ಆಗಿರಲಿ ಅಥವಾ ಯಾವುದೋ ಕಂಪನಿದ ಆಸ್ತಿ ಮೇಲೆ ಆಗಿರಲಿ, ಯಾವುದೋ ಅಸೆಟ್ ಮೇಲೆ ಆಗಿರಲಿ ಈ ಡಿಬೆಂಚರ್ಸನ್ನು ಇಶ್ಯೂ ಮಾಡಿರೋಂಗಿಲ್ಲ. ಇದಕ್ಕೆ ಯಾವುದೋ ಥರ ಸೆಕ್ಯೂರಿಟೀಸ್ ಇರೋಂಗಿಲ್ಲ, ಯಾವುದೋ ಥರ ಮಾರ್ಟ್ಗೇಜ್ ಇರೋಂಗಿಲ್ಲ. ಅದಕ್ಕಾಗಿ ಇದು ಅನ್ಸೆಕ್ಯೂರ್ಡ್ ಅಥವಾ ನೇಕ್ಡ್ ಡಿಬೆಂಚರ್ಸ್ ಅಂತೇಳಿ ಹೇಳ್ತೇವೆ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಪ್ರಿನ್ಸಿಪಲ್ ಅಮೌಂಟ್ ಕಂಪ್ನಿ ಕಡೆ ಕೊಡಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತಂದರೆ ಡಿಬೆಂಚರ್ ಹೋಲ್ಡರ್ಸ್ ಏನು ಮಾಡಲಿಕ್ಕೆ ಸಾಧ್ಯ ಆಗಿರೋಂಗಿಲ್ಲ. ಯಾಕಪ್ಪ ಅಂತಂದರೆ ಅವ್ರದ್ದು ಆನ್ ದ ಬೇಸಿಸ್ ಆಫ್ ಎನಿ ಸೆಕ್ಯೂರಿಟಿ, ಎನಿ ಪ್ರಾಪರ್ಟಿ, ಯಾವುದೋ ಬೇಸ್ ಮೇಲೆ ಇವರು ತೊಗೊಳಂಗಿರಲ್ಲ. ಅಂದರೆ ಯಾವುದೋ ಪ್ರಾಪರ್ಟಿಯನ್ನು ಇಟ್ಕೊಂಡು ಇವರು ಡಿಬೆಂಚರ್ಸನ್ನು ಇಶ್ಯೂ ಮಾಡಿರೋಂಗಿಲ್ಲ. ಸೊ ಡಿಬೆಂಚರ್ ಹೋಲ್ಡ್ರ್ ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಸೊ ಇಟ್ ಈಸ್ ಕಾಲ್ಡ್ ನೇಕ್ಡ್ ಡಿಬೆಂಚರ್ಸ್. ನೆಕ್ಸ್ಟ್ ಮತ್ತೆ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ಆನ್ ದ ಬೇಸಿಸ್ ಆಫ್ ಕನ್ವರ್ಟಿಬಿಲಿಟಿ ಬೇಸಿಸ್ ಮೇಲೆ ನೋಡಿದರೆ ಮತ್ತು ಡಿಬೆಂಚರ್ಸ್ 2 ಟೈಪ್ಸ್ ಆಗಿ ಕ್ಲಾಸಿಫೈಡ್ ಆಗ್ತಾ ಇದ್ದಾವೆ. ನೋಡ್ರಿ, ಕನ್ವರ್ಟೇಬಲ್ ಡಿಬೆಂಚರ್ಸ್. ದೀಸ್ ಆರ್ ದ ಡಿಬೆಂಚರ್ಸ್ ದ ಹೋಲ್ಡರ್ಸ್ ಆಫ್ ವಿಚ್ ಆರ್ ಗಿವನ್ ಆ್ಯನ್ ಆಪ್ಷನ್ ಟು ಕನ್ವರ್ಟ್ ದೆಮ್ fully or partly into equity shares after a specific period. ಅಂದರೆ if the entire amount of the debenture is convertible, it is called fully convertible debentures. Otherwise it becomes partly convertible debentures. ನಾವು ಕನ್ವರ್ಟಬಿಲಿಟಿ ಬೇಸಿಸ್ ಮೇಲೆ ನೋಡಿದರೆ ಒಂದು ಕನ್ವರ್ಟೇಬಲ್ ಡಿಬೆಂಚರ್ಸ್ ಆ್ಯಂಡ್ ನಾನ್ ಕನ್ವರ್ಟೇಬಲ್ ಡಿಬೆಂಚರ್ಸ್ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಕನ್ವರ್ಟೇಬಲ್ ಡಿಬೆಂಚರ್ಸ್ ಅಂತಂದರೆ ದೀಸ್ ಆರ್ ದ ಡಿಬೆಂಚರ್ಸ್ ದ ಹೋಲ್ಡರ್ ಆಫ್ ವಿಚ್ ಗಿವನ್ ಆ್ಯನ್ ಆಪ್ಷನ್ ಟು ಕನ್ವರ್ಟ್ ದೆಮ್ ಫುಲ್ಲಿ ಆರ್ ಪಾರ್ಟ್ಲಿ ಇಂಟು ಇಕ್ವಿಟಿ ಶೇರ್ಸ್. ಏನು ಡಿಬೆಂಚರ್ ಹೋಲ್ಡರ್ಸ್ ಇದ್ದಾರಲ್ಲ ಅವರು ತಮ್ಮ ಡಿಬೆಂಚರ್ಸನ್ನು ಇಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡುವಂತಹ ಆಪ್ಷನ್ ಹೊಂದಿದ್ರೆ ಅದಕ್ಕೆ ನಾವು ಕನ್ವರ್ಟೇಬಲ್ ಡಿಬೆಂಚರ್ಸ್ ಅಂತೇಳಿ ಹೇಳ್ತೇವೆ. ಅದು ಪಾರ್ಟ್ಲಿ ಕನ್ವರ್ಟೇಬಲ್ ಆಗಿರ್ಬೋದು ಅಥವಾ ಫುಲ್ಲಿ ಕನ್ವರ್ಟೇಬಲ್ ಇಕ್ವಿಟಿ ಶೇರ್ಸ್ ಆಗಿರ್ಬೋದು. ಅಂದರೆ ನಿಮ್ಮ ಕಡೆ ಒಂದು 1000 ಡಿಬೆಂಚರ್ಸ್ ಇದ್ದಾವೆ, ಆ 1000 ಕೂಡ ನೀವು ಏನು ಮಾಡ್ಬೋದು, ಇಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಅಥವಾ ನಿಮ್ಮ ಕಡೆ 1000 ಡಿಬೆಂಚರ್ಸ್ ಇದ್ದಾವೆ, 800 ಡಿಬೆಂಚರ್ಸು ಕೂಡ ಅದರೊಳಗೆ ನೀವು ಇಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು.
ನಿಮಗೆ ಎರಡು ಆಪ್ಷನ್ ಇದೆ. ಟೋಟಲಿ ಕನ್ವರ್ಟ್ ಡಿಬೆಂಚರ್ಸ್ ಏನು ನಾವು ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಇರ್ತದೋ ಇಕ್ವಿಟಿ ಶೇರ್ ಆಗಿ, ಅದಕ್ಕೆ ನಾವು ಕನ್ವರ್ಟೇಬಲ್ ಡಿಬೆಂಚರ್ಸ್ ಅಂಥೇಳಿ ಹೇಳ್ತೇವೆ. ಇಫ್ ದ ಎಂಟೈರ್ ಅಮೌಂಟ್ ಆಫ್ ಡಿಬೆಂಚರ್ ಈಸ್ ಕನ್ವರ್ಟೇಬಲ್ ಇಟ್ ಈಸ್ ಕಾಲ್ಡ್. ನೀವು ಫುಲ್ ಅಮೌಂಟ್ ಆಫ್ ಡಿಬೆಂಚರ್, ನಿಮ್ಮ ಕಡೆ ಎಷ್ಟು ಡಿಬೆಂಚರ್ಸ್ ಇದಾವೆ ಅಷ್ಟೂ ನೀವು ಇಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀರಿಪ್ಪ ಅಂತಂದರೆ ದಟ್ ಈಸ್ ಕಾಲ್ಡ್ ಫುಲ್ಲಿ ಕನ್ವರ್ಟೇಬಲ್ ಡಿಬೆಂಚರ್ಸ್. ಆ್ಯಂಡ್ ಇಲ್ಲ ಅದರೊಳಗೆ ಸ್ವಲ್ಪ ಡಿಬೆಂಚರ್ಸ್ ಆಗಿ ಇಟ್ಕೊತಾ ಇದ್ರಿ, ರಿಮೈನಿಂಗ್ ಬ್ಯಾಲೆನ್ಸಸ್ ಏನಿರ್ತಾವಲ್ಲ ಡಿಬೆಂಚರ್ಸ್ ಅದನ್ನು ಇಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ ದಟ್ ಈಸ್ ಕಾಲ್ಡ್ ಪಾರ್ಟ್ಲಿ ಕನ್ವರ್ಟೇಬಲ್ ಡಿಬೆಂಚರ್ಸ್ ಅಂತೇಳಿ. ಓಕೆ, ನೆಕ್ಸ್ಟ್ ಒನ್ ನಾನ್ ಕನ್ವರ್ಟೇಬಲ್ ಡಿಬೆಂಚರ್ಸ್. ದೀಸ್ ಆರ್ ದ ಡಿಬೆಂಚರ್ಸ್ ದ ಹೋಲ್ಡರ್ ಆಫ್ ವಿಚ್ ಹ್ಯಾವ್ ನೋ ರೈಟ್ ಟು ಕನ್ವರ್ಟ್ ದೆಮ್ ಇನ್ ಟು ಶೇರ್ಸ್. ಇಂಥ ನಾನ್ ಕನ್ವರ್ಟೇಬಲ್ ಡಿಬೆಂಚರ್ಸ್ ಅಂತಂದರೆ ಈ ಶೇರ್ಸ್ಗೆ ಯಾವುದೋ ತರಹದ ಈ ಡಿಬೆಂಚರ್ಸ್ಗೆ ಯಾವುದೋ ತರಹದ ರೈಟ್ ಇರೋಂಗಿಲ್ಲ, ಕನ್ವರ್ಟೆಡ್ ಇಂಟು ಶೇರ್ಸ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಯಾವುದೇ ತರಹದ ರೈಟ್ ಇರೋಂಗಿಲ್ಲ. ಈ ಶೇರ್ ಹೋಲ್ಡರ್ಸ್ ಓನ್ಲಿ ಡಿಬೆಂಚರ್ಸ್ ಆಗಿ ಲಾಸ್ಟ್ ಕಂಪ್ನಿ ವೈಂಡಪ್ ಆಗೋವರೆಗೂ ಓನ್ಲಿ ಡಿಬೆಂಚರ್ಸ್ ಆಗಿ ಇರ್ಬೋದು, ಅವ್ರಿಗೆ ಯಾವುದೇ ತರಹದ ರೈಟ್ ಇರೋಂಗಿಲ್ಲ ಶೇರ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ. ಅದು ಪ್ರಿಫರೆನ್ಸ್ ಶೇರ್ ಆಗಿರ್ಬೋದು ಅಥವಾ ಇಕ್ವಿಟಿ ಶೇರ್ಸ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಅಗೇನ್ ಡಿಬೆಂಚರ್ಸ್ ಆರ್ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ರೀಪೇಮೆಂಟ್. ಅಂದರೆ ಸರ್ಟೆನ್ ಪೀರಿಯಡ್ವರೆಗೂ ಅದನ್ನು ನಾವು ಲೋನ್ ತೊಗೊಂಡಿರ್ತೀವಿ, ಲಾಂಗ್ ಟರ್ಮ್ ಲೋನ್. ಆ ಪೀರಿಯಡ್ ಮುಗಿದ ಮೇಲೆ ಡಿಬೆಂಚರ್ ಹೋಲ್ಡರ್ಸ್ಗೆ ರೀಪೇಮೆಂಟ್ ಮಾಡಬೇಕಾಗ್ತದೆ ಅಲಾಂಗ್ ವಿತ್ ದೇರ್ ಇಂಟ್ರೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ ಅಮೌಂಟ್. ಅವ್ರದ್ದು ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಅಮೌಂಟ್ ಎರಡೂನ್ನ ನಾವು ಏನು ಮಾಡಬೇಕಾಗ್ತದೆ, ರೀಪೇಮೆಂಟ್ ಮಾಡಬೇಕಾಗ್ತದೆ. ರೀಪೇಮೆಂಟ್ ಮಾಡುವಂಥ ಬೇಸಿಸ್ ಮೇಲೆ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ದಾರೆ. ಹಾಗಾದರೆ ಕ್ಲಾಸಿಫಿಕೇಷನ್ಸ್ ಏನಿದೆ ನೋಡ್ರಿ. ಫಸ್ಟ್ ಒನ್ ರಿಡೀಮೇಬಲ್ ಡಿಬೆಂಚರ್ಸ್. ದೀಸ್ ಆರ್ ದ ಡಿಬೆಂಚರ್ಸ್ ವಿಚ್ ಆರ್ ಟು ಬಿ ರಿಡೀಮ್ಡ್ ಆರ್ ದ ಪ್ರಿನ್ಸಿಪಲ್ ಅಮೌಂಟ್ ಆಫ್ ವಿಚ್ ಈಸ್ ಪೇಯಬಲ್ ಆಫ್ಟರ್ ಅ ಸ್ಪೆಸಿಫೈಡ್ ಪೀರಿಯಡ್ ಡ್ಯೂರಿಂಗ್ ದ ಲೈಫ್ ಟೈಮ್ ಆಫ್ ದ company. These are the debentures which are to be redeemed or principal amount which is payable after a specified period during the lifetime of the period. ಅಂದರೆ ರಿಡೀಮೇಬಲ್ ಡಿಬೆಂಚರ್ಸ್ ಅಂತಂದರೆ ಸರ್ಟೆನ್ ಪೀರಿಯಡ್ ಆದಮೇಲೆ, ಸಪೋಸ್ 2 ಇಯರ್ಸಿಂದ ಒಂದು ಅಗ್ರಿಮೆಂಟ್ ಆಗಿದೆ, ಆಫ್ಟರ್ 2 ಇಯರ್ಸ್ ಕಂಪ್ನಿ ಈಸ್ ಗೋಯಿಂಗ್ ಟು ರೀಪೇಮೆಂಟ್ ಆಫ್ ಡಿಬೆಂಚರ್ಸ್ ಪ್ರಿನ್ಸಿಪಲ್ ಅಮೌಂಟ್. ಕಂಪ್ನಿ ಆಫ್ಟರ್ 2 ಇಯರ್ಸ್ ಆದಮೇಲೆ ಏನು ಡಿಬೆಂಚರ್ಸಿಂದ ಪ್ರಿನ್ಸಿಪಲ್ ಅಮೌಂಟ್ ಇರ್ತದೋ ಅದನ್ನು ಪ್ಲಸ್ ಇಂಟ್ರೆಸ್ಟ್ ಎರಡೂ ಸೇರಿ ರೀಪೇಮೆಂಟ್ ಮಾಡುವಂಥ ಅಗ್ರಿಮೆಂಟ್ ಮಾಡ್ಕೊಂಡಿದೆ. ಇಂಥ ಕೇಸಸ್ ಒಳಗೆ ಈ ಆಫ್ಟರ್ 2 ಇಯರ್ಸ್ ಆದಮೇಲೆ ಇಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ಯಾರು ಇರ್ತಾರಲ್ಲ ಅವರು ತಮ್ಮ ಪ್ರಿನ್ಸಿಪಲ್ ಅಮೌಂಟ್ ಆಗಿರ್ಬೋದು ಪ್ಲಸ್ ಇಂಟ್ರೆಸ್ಟ್ ರಿಡೀಮ್ ಮಾಡ್ಕೊಳ್ಳುವಂತಹ ಡಿಬೆಂಚರ್ಸ್ ಏನಾದರೂ ಪರ್ಚೇಸ್ ಮಾಡಿದ್ದಿದ್ರೆ ಅದಕ್ಕೆ ನಾವು ರಿಡೀಮೇಬಲ್ ಡಿಬೆಂಚರ್ಸ್ ಅಂತೇಳಿ ಹೇಳ್ತೇವೆ. ಆ ಲೈಫ್ ಟೈಮ್ ಅಂತಂದರೆ ಕಂಪ್ನಿದ ವೈಂಡಪ್ ಆಗೋವರೆಗೂ, ಕಂಪ್ನಿ ಕ್ಲೋಸ್ ಆಗೋವರೆಗೂ ಇವರು ತಮ್ಮ ಡಿಬೆಂಚರ್ಸ್ ರಿಡಮ್ಷನನ್ನು ರಿಡೀಮ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಒನ್ ಇರ್ರಿಡೀಮೇಬಲ್ ಡಿಬೆಂಚರ್ಸ್. ದೀಸ್ ಆರ್ ದ ಡಿಬೆಂಚರ್ಸ್ ದ ಅಮೌಂಟ್ ಆಫ್ ವಿಚ್ ಈಸ್ ನಾಟ್ ರೀಪೇಯಬಲ್ ಡ್ಯೂರಿಂಗ್ ದ ಲೈಫ್ ಟೈಮ್ ಆಫ್ ದ ಕಂಪ್ನಿ but they are repayable only on the liquidation of the company. ಇಂಥ ಇರ್ರಿಡೀಮೇಬಲ್ ಡಿಬೆಂಚರ್ಸ್ ಏನಿದಾವಲ್ಲ ಅದರದ್ದು ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಅದು ಕಂಪ್ನಿ ವೈಂಡಪ್ ಆಗೋವರೆಗೂ ಅದನ್ನು ರೀಪೇಮೆಂಟ್ ಮಾಡೋಂಗಿಲ್ಲ. ಕಂಪ್ನಿ ಯಾವಾಗ ಕ್ಲೋಸ್ ಆಗ್ತದೆ, ಕಂಪ್ನಿ ಯಾವಾಗ ಲಿಕ್ವಿಡೇಷನ್ ಪ್ರೊಸೆಸ್ಗೆ ಬರ್ತದೆ ಆವಾಗ ಮಾತ್ರ ರೀಪೇಮೆಂಟ್ ಮಾಡ್ತಾರೆ. ಅಲ್ಲಿವರೆಗೂ ಡಿಬೆಂಚರ್ಸ್ ಮೇಲೆ ಇರುವಂತಹ ಪ್ರಿನ್ಸಿಪಲ್ ಅಮೌಂಟ್ ಡಿಬೆಂಚರ್ ಹೋಲ್ಡರ್ಸ್ಗೆ ಕೊಡೋಂಗಿಲ್ಲ. This is what irredeemable. Debentures holders cannot be redeem their principal amount until the company get liquidation process, until the company goes to dissolution process. Company dissolve ಆಗೋವರೆಗೂ ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ಇಲ್ಲಿ ಸಿಗೋಂಗಿಲ್ಲ ಅಂತೇಳಿ. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ಪ್ರಿಯಾರಿಟಿ ಮತ್ತು ಸಬ್ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಆನ್ ದ ಬೇಸಿಸ್ ಆಫ್ ಪ್ರಿಯಾರಿಟಿ ಯಾರಿಗೆ ಫಸ್ಟ್ ಪ್ರಿಯಾರಿಟಿ ಸೆಕೆಂಡ್ ಪ್ರಿಯಾರಿಟಿ ಇರ್ತದೆ ನೋಡ್ರಿ. ಫಸ್ಟ್ ಮಾರ್ಗೇಜ್ ಡಿಬೆಂಚರ್ಸ್ ಆ್ಯಂಡ್ ಸೆಕೆಂಡ್ ಮಾರ್ಗೇಜ್ ಡಿಬೆಂಚರ್ಸ್ ಅಂತ. ಫಸ್ಟ್ ಮಾರ್ಗೇಜ್ ಡಿಬೆಂಚರ್ಸ್, ದೀಸ್ ಆರ್ ದ ಡಿಬೆಂಚರ್ಸ್ ವಿಚ್ ಆರ್ ಪೇಯಬಲ್ ಫಸ್ಟ್ ಔಟ್ ಆಫ್ ದ ಪ್ರಾಪರ್ಟಿ ಆನ್ ವಿಚ್ ದ ಕಂಪ್ನಿ ಹ್ಯಾಸ್ ಕ್ರಿಯೇಟೆಡ್ ಚಾರ್ಜ್ ಬೈ ಮಾರ್ಗೇಜಿಂಗ್ ಸೇಮ್. ಅಂದರೆ ಕಂಪ್ನಿ ಪ್ರಾಪರ್ಟಿ ಮೇಲೆ ಏನು ಇಶ್ಯೂ ಮಾಡಿರ್ತಾರಲ್ಲ ಡಿಬೆಂಚರ್ಸ್, ಅಂತಹ ಡಿಬೆಂಚರ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ರೀಪೇಮೆಂಟ್ ಮಾಡುವಾಗ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಅಂಥ ಡಿಬೆಂಚರ್ಸ್ಗೆ ನಾವು ಫಸ್ಟ್ ಮಾರ್ಗೇಜ್ ಡಿಬೆಂಚರ್ಸ್ ಅಂತೇಳಿ ಹೇಳ್ತೇವೆ.
And next one, second mortgage debentures. These are the debentures which are to be repaid after satisfying claim of the first mortgage debentures holders out of the balance left from the realized amount of securities offered by the company. These are the debentures which are to be repaid after satisfying claim of the first mortgage debentures. ಫಸ್ಟ್ ಮಾರ್ಗೇಜ್ ಡಿಬೆಂಚರ್ಸ್ಗೆ ಪೇಮೆಂಟ್ ಮಾಡಿ ಏನಾದರೂ ಕ್ಯಾಶ್ ಉಳಿತಾ ಇದೆಯಪ್ಪ ಅಂತಂದರೆ ಮಾತ್ರ ಇವ್ರಿಗೆ ಸೆಕೆಂಡ್ ಮಾರ್ಗೇಜ್ ಡಿಬೆಂಚರ್ಸ್ನವ್ರಿಗೆ ಕೊಡ್ತಾರೆ. ಓಕೆ, ಯಾಕಪ್ಪ ಅಂತಂದರೆ ಇವ್ರೇನು ಸೆಕ್ಯೂರಿಟೀಸ್ ತೊಗೊಂಡಿರ್ತಾರಲ್ಲ ಆ ಪ್ರಾಪರ್ಟೀಸ್ ಇಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಇರೋಂಗಿಲ್ಲ. ಸೊ ದೀಸ್ ಆರ್ ಕಾಲ್ಡ್ ಸೆಕೆಂಡ್ ಮಾರ್ಗೇಜ್ ಡಿಬೆಂಚರ್ಸ್. ಪೇಮೆಂಟ್ ಮಾಡುವಾಗ, ರೀಪೇಮೆಂಟ್ ಮಾಡುವಾಗ ಡಿಬೆಂಚರ್ ಪ್ರಿನ್ಸಿಪಲ್ ಅಮೌಂಟ್ ಇವ್ರಿಗೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಫಸ್ಟ್ ಪ್ರಿಫರೆನ್ಸ್ ಫಸ್ಟ್ ಮಾರ್ಗೇಜ್ ಡಿಬೆಂಚರ್ಸ್ಗೆ, ಸೆಕೆಂಡ್ ಪ್ರಿಫರೆನ್ಸ್ ಸೆಕೆಂಡ್ ಮಾರ್ಗೇಜ್ ಡಿಬೆಂಚರ್ಸ್ನವ್ರಿಗೆ ಕೊಡ್ತಾ ಇದ್ದಾರೆ. ಸೊ ಸೆಕೆಂಡ್ ಮಾರ್ಗೇಜ್ ಡಿಬೆಂಚರ್ಸ್ ಅಂತಂದರೆ ಇಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ ಯಾರು ತೊಗೊತಾ ಇದ್ದಾರಲ್ಲ ರೀಪೇಮೆಂಟ್ ಮಾಡುವಾಗ ಅವ್ರಿಗೆ ನಾವು ಸೆಕೆಂಡ್ ಮಾರ್ಗೇಜ್ ಡಿಬೆಂಚರ್ಸ್ ಅಂತೇಳಿ ಹೇಳ್ತೇವೆ. ನೆಕ್ಸ್ಟ್ ಒನ್, ಡಿಸ್ಟಿಂಕ್ಷನ್ ಬಿಟ್ವೀನ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್. ಇಲ್ಲಿ ಶೇರ್ಸ್ ಮತ್ತು ಡಿಬೆಂಚರ್ಸ್ ನಡುವೆ ಇರುವಂತಹ ವ್ಯತ್ಯಾಸಗಳು, ಡಿಫ್ರೆನ್ಸಸ್ ನಾವು ನೋಡ್ತಾ ಇದ್ದೀವಿ. ಸಿ ಒನ್ ಬೈ ಒನ್. ನಂಬರ್ ಒನ್, ಶೇರ್ಸ್ ಮತ್ತು ಡಿಬೆಂಚರ್ಸ್ ಒಳಗಿರುವಂತಹ ಫಸ್ಟ್ ಡಿಫ್ರೆನ್ಸ್ ಏನಿದೆ ನೋಡ್ರಿ. ಶೇರ್ಸ್ ಫ್ರಮ್ ದ ಕ್ಯಾಪಿಟಲ್ ರೇಸ್ಡ್ ಬೈ ದ ಕಂಪನಿ, ಡಿಬೆಂಚರ್ಸ್ ಫ್ರಮ್ ದ ಲೋನ್ ರೇಸ್ಡ್ ಬೈ ದ ಕಂಪನಿ. ಶೇರ್ಸ್ ಅಂತಂದರೆ ಅದು ಕ್ಯಾಪಿಟಲ್ ಅಂತ ಹೇಳ್ತೇವೆ ನಾವು. ಟೋಟಲ್ ಶೇರಿಂದ ಬರುವಂತಹ ಅಮೌಂಟ್ ಕ್ಯಾಶ್ ಏನಿರ್ತದಲ್ಲ ಅದಕ್ಕೆ ನಾವು ಕ್ಯಾಪಿಟಲ್ ಅಂತ ಹೇಳ್ತೇವೆ. ಅದು ರೇಸ್ಡ್ ಬೈ ದ ಕಂಪನಿ ಕಡೆಯಿಂದ ಕಲೆಕ್ಷನ್ ಮಾಡಲ್ಪಟ್ಟಿರ್ತದೆ, ಅದಕ್ಕೆ ನಾವು ಶೇರ್ ಕ್ಯಾಪಿಟಲ್ ಅಂತೇಳಿ ಹೇಳ್ತೇವೆ. ಬಟ್ ಡಿಬೆಂಚರ್ ಹೋಲ್ಡರ್ಸ್ ಕಡೆಯಿಂದ ಏನು ಅಮೌಂಟ್ ತೊಗೊಂಡಿರ್ತೀವಲ್ಲ ದಟ್ ಈಸ್ ನಾಟ್ ಕ್ಯಾಪಿಟಲ್, ದಟ್ ಈಸ್ ಕಾಲ್ಡ್ ಲೋನ್, ಲಾಂಗ್ ಟರ್ಮ್ ಲೋನ್ ಅಂತ ಹೇಳ್ತೇವೆ. ರೇಸ್ಡ್ ಬೈ ದ ಕಂಪ್ನಿ, ಇದು ಕೂಡ ಕಂಪ್ನಿ ಕಡೆಯಿಂದನೇ ತೊಗೊಂಡಿರ್ತಾರೆ. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ದೇ ಆರ್ ಎಲಿಜಿಬಲ್ ಫಾರ್ ಡಿವಿಡೆಂಡ್ ಡಿಪೆಂಡಿಂಗ್ ಅಪಾನ್ ದ ಪ್ರಾಫಿಟ್ಸ್ ಮೇಡ್ ಬೈ ದ ಕಂಪನಿ. ಶೇರ್ ಹೋಲ್ಡರ್ಸ್ ಯಾರು ಇರ್ತಾರಲ್ಲ ಅವರು ಎದಕ್ಕೆ ಎಲಿಜಿಬಲ್ ಆಗಿರ್ತಾರಪ್ಪ ಅಂತಂದರೆ ಡಿವಿಡೆಂಡ್ ಅಂತಂದರೆ ಪ್ರಾಫಿಟ್, ಕಂಪನಿ ಎಷ್ಟು ಪ್ರಾಫಿಟ್ ಗಳಿಸಿರ್ತದೋ ಅದರ ಮೇಲೆ ಶೇರ್ಸ್ ಮೇಲೆ ಏನು ಬರ್ತದಪ್ಪ ಅಂತಂದರೆ ಪ್ರಾಫಿಟ್ ಬರ್ತದೆ. ಬಟ್ ಡಿಬೆಂಚರ್ಸ್ they carry a certain rate of interest whether there is a profit or not. ಕಂಪನಿಗೆ ಪ್ರಾಫಿಟ್ ಆಗಲಿ ಅಥವಾ ಆಗದೇ ಇರಲಿ ಡಿಬೆಂಚರ್ಸ್ ಮೇಲೆ ಬರುವಂತಹ ಇಂಟ್ರೆಸ್ಟ್ ಮಾತ್ರ ಫಿಕ್ಸ್ ಆಗಿರ್ತದೆ. ಅದು ಕಂಪ್ನಿಗೆ ಬಿಟ್ಟಿದ್ರೆ ಪ್ರಾಫಿಟ್ ಆಗಿರಲಿ ಅಥವಾ ಆಗದೇ ಇರಲಿ, ಬಟ್ ಡಿಬೆಂಚರ್ಸ್ ಮೇಲೆ ಏನು ಇಂಟ್ರೆಸ್ಟ್ ಬರಬೇಕಲ್ಲ ಅದು ಕಂಪಲ್ಸರಿ ಬರಲೇಬೇಕು. ಬಟ್ ಶೇರ್ಸ್ ಮೇಲೆ ಆ ಥರ ಇಲ್ಲ. ಡಿವಿಡೆಂಡ್ ಯಾವಾಗ ಪೇ ಮಾಡ್ತಾರೆ? ಇನ್ ಕೇಸ್ ಆಫ್ ಓನ್ಲಿ ಗೆಟ್ ಪ್ರಾಫಿಟ್. ಕಂಪ್ನಿ ಯಾವಾಗ ಪ್ರಾಫಿಟ್ ಗಳಿಸಿರ್ತದಲ್ಲ ಆವಾಗ ಮಾತ್ರ ಶೇರ್ಸ್ ಮೇಲೆ ಡಿವಿಡೆಂಡನ್ನು ರಿಸೀವ್ ಮಾಡ್ಕೊತಾರೆ. ನೆಕ್ಸ್ಟ್ ಥರ್ಡ್ ಒನ್, ಶೇರ್ಸ್ ಕ್ಯಾನಾಟ್ ಬಿ ರಿಪೇಡ್ ಡ್ಯೂರಿಂಗ್ ದ ಲೈಫ್ ಟೈಮ್ ಆಫ್ ದ ಕಂಪನಿ. ಶೇರ್ಸನ್ನು ನೀವು ಇನ್ನೊಬ್ಬರಿಗೆ ಸೇಲ್ ಮಾಡ್ಬೋದು, ಬಟ್ ಕ್ಯಾನಾಟ್ ಬಿ ರೀಪೇಡ್. ಅದನ್ನು ಮತ್ತೆ ನಿಮಗೆ ರೀಪೇಮೆಂಟ್ ಯಾರೂ ಮಾಡೋಂಗಿಲ್ಲ, ಕಂಪ್ನಿ ಕಡೆಯಿಂದ ನಿಮಗೆ ರೀಪೇಮೆಂಟ್ ಮಾಡೋಂಗಿಲ್ಲ ಡ್ಯೂರಿಂಗ್ ದ ಲೈಫ್ ಟೈಮ್ ಆಫ್ ದ ಕಂಪನಿ. ಲೈಫ್ ಟೈಮ್ ಆಫ್ ದ ಕಂಪ್ನಿ ಅಂತಂದರೆ ಕಂಪ್ನಿ ವೈಂಡಪ್ ಆಗೋವರೆಗೂ, ಕ್ಲೋಸ್ ಆಗೋವರೆಗೂ ನಿಮ್ಮ ಶೇರ್ ಪ್ರಿನ್ಸಿಪಲ್ ಅಮೌಂಟ್ ಏನಿರ್ತದಲ್ಲ ಅದನ್ನು ವಾಪಸ್ ಕಂಪನಿ ಕಡೆಯಿಂದ ಕೊಡೋಂಗಿಲ್ಲ, ಬಟ್ ಯು ಕ್ಯಾನ್ ಸೆಲ್ ದೆಮ್. ಓಕೆ, ಡಿಬೆಂಚರ್ಸ್ ಮೇ ಬಿ ರೀಪೇಡ್ ಆಫ್ಟರ್ ಅ ಸರ್ಟೆನ್ ಪೀರಿಯಡ್ ಆಫ್ ಟೈಮ್ ಆ್ಯಸ್ ಅಗ್ರೀಡ್. ಡಿಬೆಂಚರ್ಸ್ ಹೋಲ್ಡರ್ಸ್ ಮತ್ತು ಕಂಪ್ನಿ ಬಿಟ್ವೀನ್ ಏನಾಗಿರ್ತದೆ ಒಂದು ಅಗ್ರಿಮೆಂಟ್ ಆಗಿರ್ತದೆ. ಆಫ್ಟರ್ ಸರ್ಟೆನ್ ಪೀರಿಯಡ್ ಮುಗಿದ ನಂತರ ಡಿಬೆಂಚರ್ಸ್ ಪ್ರಿನ್ಸಿಪಲ್ ಅಮೌಂಟನ್ನು ರೀಪೇಮೆಂಟ್ ಮಾಡ್ಬೇಕಂತೇಳಿ. ಇಲ್ಲಿ ಡಿಬೆಂಚರ್ಸ್ ಆದರೆ ಏನಾಗ್ತದೆ ರೀಪೇಮೆಂಟ್ ಮಾಡ್ಬೋದು, ಬಟ್ ಶೇರ್ಸ್ ಆದರೆ ರೀಪೇಡ್ ಬರೋಂಗಿಲ್ಲ. ಫೋರ್ತ್ ಒನ್, ಶೇರ್ಸ್ ಆರ್ ನಾಟ್ ಸೆಕ್ಯೂರ್ಡ್ ಬೈ ಚಾರ್ಜ್ ಆನ್ ದ ಅಸೆಟ್ಸ್ ಆಫ್ ದ ಕಂಪನಿ. ಇಲ್ಲಿ ಶೇರ್ಸ್ ಯಾವುದೋ ಸೆಕ್ಯೂರಿಟಿ ತೊಗೊಂಡಂಗಿರಂಗಿಲ್ಲ ಎದ್ರ ಮೇಲೆ, ಕಂಪ್ನಿ ಅಸೆಟ್ಸ್ ಮೇಲೆ. ಬಟ್ ಡಿಬೆಂಚರ್ಸ್, ಮಾರ್ಗೇಜ್ ಡಿಬೆಂಚರ್ಸ್ ಅಂತ ಹೇಳ್ತಾ ಇದ್ದೀವಿ ನಾವು, ಸೆಕ್ಯೂರ್ಡ್ ಡಿಬೆಂಚರ್ಸ್ ಅಂತಲೂ ಅಂತೇವೆ. ಅದರ ಮೇಲೆ ಏನು ಮಾಡಿರ್ತಾರೆ ಕಂಪ್ನಿಯವರು ಡಿಬೆಂಚರ್ಸನ್ನು ಇಶ್ಯೂ ಮಾಡಿರ್ತಾರೆ. ಅಂದರೆ ಪ್ರಾಪರ್ಟಿ ಮೇಲೆ ಇಶ್ಯೂ ಮಾಡಿದಂತಹ ಡಿಬೆಂಚರ್ಸ್ಗೆ ನಾವು ಸೆಕ್ಯೂರ್ಡ್ ಡಿಬೆಂಚರ್ಸ್ ಅಂತೇಳಿ ಹೇಳ್ತೇವೆ. ಬಟ್ ಪ್ರಾಪರ್ಟಿ ಮೇಲೆ ಶೇರ್ಸನ್ನು ಇಶ್ಯೂ ಮಾಡಲಿಕ್ಕೆ ಬರೋಂಗಿಲ್ಲ, ಡಿಬೆಂಚರ್ಸ್ ಮಾತ್ರ ನಾವು ಇಶ್ಯೂ ಮಾಡಬಹುದು. ಫಿಫ್ತ್ ಒನ್, ಶೇರ್ಸ್ ಕ್ವಾಲಿಫೈ ದೇರ್ ಹೋಲ್ಡರ್ಸ್ ಟು ಗೆಟ್ ವೋಟಿಂಗ್ ಪವರ್. ಶೇರ್ಸ್ ಕ್ವಾಲಿಫೈ ದೇರ್ ಹೋಲ್ಡರ್ಸ್ ಟು ಗೆಟ್ ವೋಟಿಂಗ್ ಪವರ್ ಅಂದರೆ ನೀವು ಏನಾದರೂ ಪ್ರಿಫರೆನ್ಸ್ ಶೇರ್ ಅಥವಾ
ಇಕ್ವಿಟಿ ಶೇರ್ಸ್ ಏನಾದರೂ ಪರ್ಚೇಸ್ ಮಾಡಿದ್ದಿದ್ರೆ ಕಂಪ್ನಿ ಒಳಗೆ ವೋಟಿಂಗ್ ಪವರ್ ನಿಮ್ಗೆ ಸಿಗ್ತದೆ. ಬಟ್ ಅದೇ ಡಿಬೆಂಚರ್ಸ್ ಡು ನಾಟ್ ಕ್ವಾಲಿಫೈ ದೇರ್ ಹೋಲ್ಡರ್ಸ್ ಸಚ್ ರೈಟ್ಸ್. ಡಿಬೆಂಚರ್ಸ್ಗೆ ಯಾವುದೋ ಥರದ ವೋಟಿಂಗ್ ರೈಟ್ ಇರೋಂಗಿಲ್ಲ. ಜಸ್ಟ್ ದೇ ಆರ್ ಲೋನ್ ಪ್ರೊವೈಡರ್ಸ್, ಲಾಂಗ್ ಟರ್ಮ್ ಲೋನ್ ಪ್ರೊವೈಡರ್ಸ್, ಡೆಟ್ ಪ್ರೊವೈಡರ್ಸ್. ಓಕೆ, ಅಲ್ಲಿ ಯಾವುದೇ ಥರದ ಅವ್ರದ್ದು ರೈಟ್ಸಲ್ಲಿ ವೋಟಿಂಗ್ ಮಾಡಲಿಕ್ಕೆ ಇರೋಂಗಿಲ್ಲ. ಲಾಸ್ಟ್ ಒನ್, ಇನ್ ದ ಇವೆಂಟ್ ಆಫ್ ಲಿಕ್ವಿಡೇಷನ್ ದ ಹೋಲ್ಡರ್ಸ್ ಆಫ್ ಶೇರ್ಸ್ ಆರ್ ರೀಪೇಡ್ ಓನ್ಲಿ ಆಫ್ಟರ್ ಆಲ್ ಲಯಬಿಲಿಟೀಸ್ ಆರ್ ಪೇಡ್ ಆಫ್. ಇವಾಗ ಲಿಕ್ವಿಡೇಷನ್ ಆಗ್ತಾಯಿದೆ ಕಂಪ್ನಿ, ಅಂದರೆ ಕಂಪ್ನಿ ವೈಂಡಪ್ ಆಗ್ತಾ ಇದೆಯಪ್ಪ ಅಂತಂದರೆ, ಕಂಪ್ನಿ ಕ್ಲೋಸ್ ಆಗ್ತಾ ಇದೆಯಪ್ಪ ಅಂತಂದರೆ ಆವಾಗ ಎಲ್ಲರದ್ದು ನಾವು ರೀಪೇಮೆಂಟ್ ಮಾಡಬೇಕಾಗ್ತದೆ. ಡಿಬೆಂಚರ್ಸ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಇಕ್ವಿಟಿ ಶೇರ್ಸ್ ಆಗಿರ್ಬೋದು, ಅಥವಾ ಅದರ್ ಲಯಬಿಲಿಟೀಸ್ ಇರ್ಬೋದು. ಇವಾಗ ಇಲ್ಲಿ ಲಾಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರಪ್ಪ ಅಂತಂದರೆ ಶೇರ್ಸಿಗೆ ಕೊಡ್ತಾರೆ. ಅಂದರೆ ಎಲ್ಲ ಪೇಮೆಂಟ್ ಮಾಡಿ ಏನಾದರೂ ಅಮೌಂಟ್ ಉಳಿತಾ ಇದೆಯಪ್ಪ ಅಂತಂದರೆ ಮಾತ್ರ ಇವರು ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ ಅವರು ತೊಗೋಬೇಕು. ಇಲ್ಲ ಉಳಿತಿಲ್ಲಪ್ಪ ಅಂತಂದರೆ ಕೈಲಿ ಹಾಕಿ ಕೊಡಬೇಕಾಗ್ತದೆ. ದೆನ್ ಡಿಬೆಂಚರ್ಸಿಂದ ಆ ಥರ ಇಲ್ಲ. ಇನ್ ದ ಇವೆಂಟ್ ಆಫ್ ಲಿಕ್ವಿಡೇಷನ್ ದ ಹೋಲ್ಡರ್ಸ್ ಆಫ್ ಡಿಬೆಂಚರ್ಸ್ ಆರ್ ಪೇಡ್ ಬಿಫೋರ್ ಎನಿ ಪೇಮೆಂಟ್ ಆಫ್ ದ ಶೇರ್ಸ್. ನಾವು ಶೇರ್ಸ್ ರೀಪೇಮೆಂಟ್ ಏನು ಮಾಡ್ತೀವಲ್ಲ ಅದಕ್ಕಿಂತ ಬಿಫೋರ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾ ಇದ್ದೀವಿ? ಡಿಬೆಂಚರ್ಸ್ಗೆ. ಇಲ್ಲಿ ಈ ಡಿಬೆಂಚರ್ಸ್ ಮತ್ತು ಶೇರ್ಸ್ ನಡುವೆ ಇರುವಂತಹ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸಸ್. ಇದನ್ನು ಕೂಡ ಸಾಕಷ್ಟು ಸಲ ನಿಮ್ಗೆ ಎಕ್ಸಾಮ್ ಕೇಳಿದಾನೆ, ಪ್ರಾಕ್ಟೀಸ್ ಮಾಡ್ತಾಯಿರಿ. ಓಕೆ, ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.